ಆತ್ಮೀಯ ಬಂಧುಗಳಲ್ಲಿ ಪ್ರೀತಿಯ ನಮಸ್ಕಾರಗಳು. ಬಂಧುಗಳೇ, ನಾವು ಹಿಂದಿನ ಈ ವಿಡಿಯೋಗಳಲ್ಲಿ ಸಂವಿಧಾನದ ಆರ್ಟಿಕಲ್ಗಳನ್ನು ಗಮನಿಸ್ತೀವಿ. ಇದಾಗಲೇ ನಾವು ಆರ್ಟಿಕಲ್ 5, ಆರ್ಟಿಕಲ್ 6 ಮತ್ತು ಆರ್ಟಿಕಲ್ 7 ಗಮನಿಸ್ತೀವಿ. ಬನ್ನಿ ಇವತ್ತು ನೋಡೋಣ. ಆರ್ಟಿಕಲ್ 8 ಹೇಳುತ್ತೆ. 8 ಹೇಳುತ್ತೆ, ಭಾರತದಲ್ಲಿ ಇರುವಂತಹ ಜನರು ವಿದೇಶದಲ್ಲಿ ಹೋಗಿ ಉಳ್ಕೊಂಡಿದ್ರೆ ಆ ವಿದೇಶದ ವ್ಯಕ್ತಿಗಳ ಭಾರತದ ಮೂಲದವರ ನಾಗರಿಕತ್ವದ ಬಗ್ಗೆ ಮಾಹಿತಿಯನ್ನು ಆರ್ಟಿಕಲ್ 8 ನೀಡುತ್ತೆ. ನೋಡಿ, ಭಾರತದಲ್ಲಿ 1935 ಕಾನೂನಿನ ಪ್ರಕಾರವಾಗಿ ಭಾರತವನ್ನ 11 ಪ್ರಾಂತಗಳಾಗಿ ನಿರ್ಮಾಣ ಮಾಡಿರ್ತಾರೆ. 1872ರಿಂದ ಬ್ರಿಟಿಷರು ಭಾರತ ದೇಶದಲ್ಲಿ ಜನಗಣತಿಯನ್ನ ಮಾಡ್ತಿರ್ತಾರೆ. ಆ ಜನಗಣತಿಯ ಪ್ರಕಾರವಾಗಿ ಭಾರತೀಯರು ಯಾರು ಅನ್ನುವಂಥದ್ದು ಒಂದು ಮೂಲ ಮಾಹಿತಿ ಭಾರತದ ಸರ್ಕಾರದಲ್ಲಿ ಇರ್ತದೆ, ಅಂದ್ರೆ ಬ್ರಿಟಿಷ್ ಗೌರ್ಮೆಂಟ್ ಅಲ್ಲಿ ಇರ್ತಿರ್ತದೆ. ಕ್ರಾಂತಿಕಾರಿಗಳು ಸ್ವತಂತ್ರ ಸಂದರ್ಭದಲ್ಲಿ ಈಗ ಇಂಡಿಯಾ ಹೌಸ್ ಅನ್ನ ಇಂಗ್ಲೆಂಡ್ ಅಲ್ಲಿ ಕಟ್ಟಿ ಅಲ್ಲೊಂದಿಷ್ಟು ಕ್ರಾಂತಿಕಾರಿಗಳಿದ್ದಿರ್ತಾರೆ, ಜಪಾನ್ ನಲ್ಲಿ ಇದ್ದಿರ್ತಾರೆ, ಸ್ವಿಟ್ಜರ್ಲೆಂಡ್ ಅಲ್ಲಿ ಇದ್ದಿರ್ತಾರೆ, ಅಮೆರಿಕದಲ್ಲಿ ಇದ್ದಿರ್ತಾರೆ. ಹೀಗೆ ಭಾರತದ ಮೂಲವನ್ನ ಹೊಂದಿರುವಂತಹ ತಂದೆ ತಾಯಿಗಳ ಮೂಲ, ಅಜ್ಜ ಅಜ್ಜಿಯಂದಿರ ಮೂಲ, ಅವರ ಮೂಲ ವಂಶ ಭಾರತದವರಾಗಿದ್ದು ಅವರು ವಿದೇಶದಲ್ಲಿ ಹೋಗಿ ಉಳ್ಕೊಂಡಿದ್ರೆ ಸ್ವತಂತ್ರ ಬಂದ ನಂತರ ಅವ್ರ ನಾಗರಿಕತ್ವ ಏನಾಗುತ್ತೆ? ಅವರು ನಾಗರಿಕರು, ಭಾರತದ ಮೂಲ ನಾಗರಿಕರು ಎಂದು ಪರಿಗಣಿಸಬೇಕಾಗತ್ತೆ. 1935 ಕಾಯ್ದೆಯ ಪ್ರಕಾರವಾಗಿ ಭಾರತದ ಮೂಲ ವಂಶದರಾಗಿರ್ತಾರೆ. ಅಂತಹ ವ್ಯಕ್ತಿ ಭಾರತದಿಂದ ಹೊರಗಡೆ ಉಳಿದಿದ್ರೆ ಅವನು ಭಾರತದ ಮೂಲ ವ್ಯಕ್ತಿಯಾಗಿ, ಅಂದ್ರೆ ಭಾರತದ ನಾಗರಿಕತ್ವವನ್ನು ಅವನು ಆಟೋಮೆಟಿಕ್ ಆಗಿ ಹೊಂದಿರ್ತಾನೆ ಅವನ ತಂದೆ ತಾಯಿಗಳ ಮೂಲ ವಂಶದ ಪ್ರಕಾರ. ಒಟ್ಟಾರೆಯಾಗಿ ಅವನು ಏನ್ ಮಾಡಬೇಕು? ಭಾರತದಿಂದ ಹೊರಗಡೆ ಇದ್ದಾನೆ ಅಂತಂದ್ರೆ ಅಲ್ಲಿರುವಂತಹ ದೂತಾವಾಸಕ್ಕೆ, ವಿದೇಶದಲ್ಲಿರುವಂತಹ ದೂತಾವಾಸಕ್ಕೆ ಅವರೊಂದು ಲಿಖಿತ ಮನವಿಯನ್ನ ಕೊಡಬೇಕು. ನಾನು ಈ ದೇಶದಲ್ಲಿ ಬಂದು ಉಳ್ಕೊಂಡಿದ್ದೀನಿ, ನನಗೆ ಭಾರತ ದೇಶದ ಮೂಲ ನಾಗರಿಕತ್ವ ಬೇಕು ಅಂತ. ಯಾಕಂದ್ರೆ ಯಾರ್ಯಾರು ಎಲ್ಲಿ ಉಳಿದಿದ್ದಾರೋ, ಯಾವ್ಯಾವ ದೇಶದಲ್ಲಿ ಉಳಿದಿದ್ದಾರೋ ಅಂತ ದಾಖಲೆ ಬೇಕಲ್ಲ, ಯಾರು ಎಲ್ಲಿದ್ದಾರೆ ಅಂತ. ಹಾಗಾಗಿ ಅವರೊಂದು ಲಿಖಿತ ಮನವಿಯನ್ನ ಕೊಟ್ಟಾಗ ಅದನ್ನ ಪರಿಗಣಿಸಿ ಭಾರತ ಸರ್ಕಾರ ನೋಂದಣಿ ಮುಖಾಂತರ ಅವರಿಗೆ ನಾಗರಿಕತ್ವವನ್ನ ನೀಡುತ್ತದೆ. ಅವರು ವಿದೇಶದ ನಾಗರಿಕತ್ವವನ್ನ ಹೊಂದಿರಬಾರ್ದು ಅಷ್ಟೇ. ಇದನ್ನ ಇಲ್ಲಿ ಆರ್ಟಿಕಲ್ 8 ನಮಗೆ ಮಾಹಿತಿಯನ್ನ ನೀಡುತ್ತದೆ. ಒಟ್ಟಾರೆಯಾಗಿ ನನ್ನ ದೇಶದ ಜನರು ವಿದೇಶಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ರೆ, ಕ್ರಾಂತಿಕಾರಿಗಳಾಗಿ ವಿದೇಶದಲ್ಲಿದ್ದರೆ ಅವರು ತಮ್ಮ ಮಾಹಿತಿ ಕೊಡ್ಬೇಕು, ನಾವು ಇಂಥ ದೇಶದಲ್ಲಿ ಇದ್ದೀವಿ ಅಂತ. ನಂತರದಲ್ಲಿ ಭಾರತದ ನಾಗರಿಕತ್ವ ಅವರ ಮೂಲ ವಂಶದ ಆಧಾರದ ಮೇಲೆ ಅವರನ್ನ ನಾಗರಿಕತ್ವ ನೋಂದಣಿ ಮುಖಾಂತರ ನೀಡಲಾಗುತ್ತೆ ಅಂತ ಆರ್ಟಿಕಲ್ 8 ನಮಗೆ ಮಾಹಿತಿಯನ್ನ ನೀಡುತ್ತದೆ. ಬಂಧುಗಳೇ, ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 9 ಗಮನಿಸೋಣ. ಥ್ಯಾಂಕ್ ಯು. ಜೈ ಭೀಮ್. ನಮೋ ಬುದ್ಧಾಯ.